ಹೈ ಫ್ರೆಂಡ್ಸ್, ನೀವು ಬಹಳ ಹೊತ್ತು ಮೊಬೈಲ್ ಯೂಸ್ ಮಾಡ್ತೀರಾ? ನಿಮ್ಮ ಕೆಲಸ ಅಥವಾ ಎಂಟರ್ಟೈನ್ಮೆಂಟ್ ಅಥವಾ ಗೇಮ್ಸ್ ಹೀಗೆ ಮೊಬೈಲ್ ಬಳಸಬೇಕಾದಾಗ ನೀವು ಸ್ಮಾಲ್ ಸ್ಕ್ರೀನ್ನಲ್ಲಿ ಮೊಬೈಲ್ ಯೂಸ್ ಮಾಡೋ ಬದಲು ಅದೇ ಮೊಬೈಲ್ನ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಸ್ಕ್ರೀನ್ಗೆ ಕ್ಯಾಸ್ಟ್ ಮಾಡಿ ಸ್ಕ್ರೀನ್ ಮಿರರ್ ಮಾಡಿ ಮೊಬೈಲ್ನ ಕಂಪ್ಯೂಟರ್ನಿಂದ ಕಂಟ್ರೋಲ್ ಮಾಡಿ ಲ್ಯಾಪ್ಟಾಪ್ ಸ್ಕ್ರೀನ್ನಲ್ಲಿ ಮೊಬೈಲ್ನ ನೋಡಬಹುದು. ಈ ವಿಡಿಯೋನಲ್ಲಿ ವೈಸರ್ ಆಪ್ ಬಳಸಿ ಮೊಬೈಲ್ ಸ್ಕ್ರೀನ್ ಮಿರರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ವೆಲ್ಕಮ್ ಟು ಕನ್ನಡ ಟೆಕ್ ಟಾಕ್ಸ್, ಟೆಕ್ನಾಲಜಿ ನಮ್ಮ ಕನ್ನಡ. ನೀವು ಸ್ಕ್ರೀನ್ ಮಿರರ್ ಮಾಡೋದಕ್ಕೆ ಏನೇನ್ ಇನ್ಸ್ಟಾಲ್ ಮಾಡಬೇಕು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ. ಮೊದಲು ವೈಸರ್ ಆಪ್ನ ಲ್ಯಾಪ್ಟಾಪ್ನಲ್ಲಿ ಇನ್ಸ್ಟಾಲ್ ಮಾಡಬೇಕು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕ್ ಕೂಡ ಕೊಟ್ಟಿದ್ದೀನಿ. ಲ್ಯಾಪ್ಟಾಪ್ನಲ್ಲಿ ಬ್ರೌಸರ್ ಓಪನ್ ಮಾಡಿ ವೈಸರ್ ಅಂತ ಟೈಪ್ ಮಾಡಿದ್ರೆ ಲಿಂಕ್ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿ ನಿಮ್ಮ ಕಂಪ್ಯೂಟರ್ ವಿಂಡೋಸ್ ಅಥವಾ ಮ್ಯಾಕ್ ಅಥವಾ ಲೈನಕ್ಸ್ ಹೀಗೆ ಯಾವುದೋ ಆ ಫೈಲ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆಗಿರೋ ಫೈಲ್ನ ಕ್ಲಿಕ್ ಮಾಡಿ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿದ್ರೆ ವೈಸರ್ ಕಂಪ್ಯೂಟರ್ನಲ್ಲಿ ಇನ್ಸ್ಟಾಲ್ ಆಗುತ್ತೆ. ನೋಡಿ, ಈಗ ಈ ವೈಸರ್ ಆಪ್ ನನ್ನ ಲ್ಯಾಪ್ಟಾಪ್ನಲ್ಲಿ ಇನ್ಸ್ಟಾಲ್ ಆಗಿದೆ. ಈಗ ಅದನ್ನ ಓಪನ್ ಮಾಡ್ತಾ ಇದ್ದೀನಿ. ಇದರ ಸೆಕೆಂಡ್ ಸ್ಟೆಪ್ ಯೂನಿವರ್ಸಲ್ ಎಡಿಬಿ ಡ್ರೈವರ್ಸ್ನ ಲ್ಯಾಪ್ಟಾಪ್ನಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು. ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ. ಇದನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮೊಬೈಲ್ನಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ ಅಲ್ಲಿ ಅಬೌಟ್ ಫೋನ್ ಓಪನ್ ಮಾಡಿ. ಬಿಲ್ಡ್ ನಂಬರ್ ಅಥವಾ ವರ್ಷನ್ ನಂಬರ್ ಅಂತ ಇರುತ್ತೆ. ಅದರ ಮೇಲೆ 7 ಟೈಮ್ಸ್ ಕ್ಲಿಕ್ ಮಾಡಬೇಕು. ಕಂಟಿನ್ಯೂಸ್ ಆಗಿ 7 ಟೈಮ್ಸ್ ಕ್ಲಿಕ್ ಮಾಡಿ. ಫೋನ್ ಮಾಡೆಲ್ ಪ್ರಕಾರ ಇದು ಕೆಲವು ಫೋನ್ನಲ್ಲಿ ಬಿಲ್ಡ್ ನಂಬರ್ ಅಂತ ಇರುತ್ತೆ, ಮತ್ತೆ ಕೆಲವು ಫೋನ್ನಲ್ಲಿ ಸಾಫ್ಟ್ವೇರ್ ವರ್ಷನ್ ಅಂತ ಇರುತ್ತೆ. ನಿಮ್ಮ ಫೋನ್ನಲ್ಲಿ ಏನಿದೆ ಅಂತ ನೋಡಿ ಅದರ ಮೇಲೆ 7 ಟೈಮ್ಸ್ ಕ್ಲಿಕ್ ಮಾಡಿ. ಹೀಗೆ 7 ಟೈಮ್ಸ್ ಕ್ಲಿಕ್ ಮಾಡಿದ್ರೆ ಡೆವಲಪರ್ ಆಪ್ಷನ್ ಎನೇಬಲ್ ಆಗುತ್ತೆ. ಈಗ ನೀವು ಡೆವಲಪರ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು USP ಡಿಬಗ್ಗಿಂಗ್ ಅನ್ನೋ ಆಪ್ಷನ್ನ ಎನೇಬಲ್ ಮಾಡಬೇಕು. ಅಬೌಟ್ ಫೋನ್ ಮತ್ತು ಡೆವಲಪರ್ ಆಪ್ಷನ್ ಸೆಟ್ಟಿಂಗ್ಸ್ನಲ್ಲಿ ಎಲ್ಲಿದೆ ಅಂತ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಮ ಸೆಟ್ಟಿಂಗ್ಸ್ನ ಸರ್ಚ್ಗೆ ಹೋಗಿ ಅಲ್ಲಿ ನೀವು ಅಬೌಟ್ ಫೋನ್ ಅಥವಾ ಡೆವಲಪರ್ ಅಂತ ಎಂಟರ್ ಮಾಡಿದ್ರೆ ಆ ಆಪ್ಷನ್ಸ್ ನಿಮಗೆ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್, ಮೊಬೈಲ್ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಓಪನ್ ಮಾಡಿ ವೈಸರ್ ಆಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ವೈಸರ್ ಆಪ್ ಡೌನ್ಲೋಡ್ ಮಾಡಿದ ಮೇಲೆ ವೈಸರ್ ಆಪ್ ಓಪನ್ ಮಾಡಿ, ಹಾಗೆ ಲ್ಯಾಪ್ಟಾಪ್ ಮತ್ತು ಮೊಬೈಲ್ನ USB ಕೇಬಲ್ ಮೂಲಕ ಕನೆಕ್ಟ್ ಮಾಡಿ. ಹೀಗೆ ಕನೆಕ್ಟ್ ಮಾಡಿದಾಗ ಫೈಲ್ಸ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಅಲೋ USB ಡಿಬಗ್ಗಿಂಗ್ ವಿಂಡೋದಲ್ಲಿ ಆಲ್ವೇಸ್ ಅಲೋ ಫ್ರಮ್ ದಿಸ್ ಕಂಪ್ಯೂಟರ್ ಅನ್ನೋ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡಬೇಕು. ನಂತರ ಲ್ಯಾಪ್ಟಾಪ್ನಲ್ಲಿ ವೈಸರ್ ಆಪ್ ಓಪನ್ ಮಾಡಿದ್ರೆ ನಿಮಗೆ ಕನೆಕ್ಟ್ ಮಾಡಿದ ಮೊಬೈಲ್ ನೇಮ್ ಅಥವಾ ಅದರ ಸೀರಿಯಲ್ ನಂಬರ್ ಕಾಣಿಸುತ್ತೆ. ಅದನ್ನ ಒಮ್ಮೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ಲ್ಯಾಪ್ಟಾಪ್ ಸ್ಕ್ರೀನ್ನಲ್ಲಿ ಕಾಣಿಸುತ್ತೆ. ಈಗ ಮೊಬೈಲ್ನ ನಿಮ್ಮ ಲ್ಯಾಪ್ಟಾಪ್ ಕೀಬೋರ್ಡ್ ಅಥವಾ ಮೌಸ್ ಯೂಸ್ ಮಾಡಿ ಕಂಟ್ರೋಲ್ ಮಾಡಬಹುದು. ನಾನು ಕನೆಕ್ಟ್ ಮಾಡಿದ ಮೇಲೆ ಬೇರೆ ಬೇರೆ ಆಪ್ ಸ್ಕ್ರೀನ್ಗಳಿಗೆ ಹೋಗ್ತಾ ಇದ್ದೀನಿ. ಹಾಗೆ ಟೈಪ್ ಕೂಡ ಮಾಡ್ತಾ ಇದ್ದೀನಿ. ಅದು ನನ್ನ ಲ್ಯಾಪ್ಟಾಪ್ನ ಕೀಬೋರ್ಡ್ನಿಂದ ನಾನು ಇದನ್ನ ಟೈಪ್ ಮಾಡ್ತಾ ಇದ್ದೀನಿ. ನೋಡಿ, ಇದು ತುಂಬಾ ಈಸಿಯಾಗಿ ನಮ್ಮ ಕಣ್ಣುಗಳಿಗೆ ಸ್ಟ್ರೈನ್ ಆಗದ ರೀತಿ ಮೊಬೈಲ್ನ ಎಷ್ಟು ಹೊತ್ತು ಬೇಕಾದರೂ ಉಪಯೋಗಿಸಬಹುದು.
ಇದನ್ನ ಇನ್‌ಸ್ಟಾಲ್ ಮಾಡಿ, ಯೂಸ್ ಮಾಡಿ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮೂಲಕ ತಿಳಿಸಿ. ಶುಭ ದಿನ. ಧನ್ಯವಾದ.